ಹಾಯ್ ಗಾಯ್ಸ್, ಇವತ್ತಿನ ರೆಸಿಪಿ ಏನಂತ ಹೇಳಿದರೆ, ಅಂಗನವಾಡಿಲಿ ಪ್ರೆಗ್ನೆಂಟ್ ಇರೋರಿಗೆ ಗೋಧಿ ನುಚ್ಚು ಅಂತ ಹೇಳಿ ಕೊಡ್ತಾರೆ ಫ್ರೆಂಡ್ಸ್. ಅದರಲ್ಲಿ ನಾನು ಒಂದು ರುಚಿಕರವಾದ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿನ ನಮ್ಮ ಚಿಕ್ಕಮ್ಮ ನನಗೆ ಮಾಡಿಕೊಡ್ತಾಯಿದ್ರು. ಅದಕ್ಕೂ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಲಿ ಬೆಲ್ ಐಕಾನ್ ಹೇಳ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಗೋಧಿ ಉಪ್ಪಿಟ್ಟು ನುಚ್ಚಿಂದ ಯಾವ ರೀತಿ ಉಪ್ಪಿಟ್ಟು ಮಾಡೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟು ಗ್ಯಾಸ್ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ನಾನಿಲ್ಲಿ 1/4 ಕಪ್ ಅಷ್ಟೇ ರವೆ ತೊಗೊತಾ ಇದ್ದೀನಿ. ರವೆನ ನೀಟಾಗಿ ನಾವು ಫಿಲ್ಟ್ರ್ ಮಾಡಿರಬೇಕು ಫ್ರೆಂಡ್ಸ್. ಕಲ್ಲು ಅದೆಲ್ಲ ಇರುತ್ತೆ, ಅದರಲ್ಲಿ ಇಟ್ಟು ಥರ ಇರುತ್ತೆ, ಅದನ್ನು ಕೂಡ ನಾವು ಜರಡಿ ಮಾಡಿಟ್ಕೋಬೇಕು. ಎಲ್ಲ ಫಿಲ್ಟ್ರ್ ಮಾಡಿಕೊಂಡು ನಾವು ನೀಟಾಗಿ ಫ್ರೈ ಮಾಡಬೇಕಾಗುತ್ತೆ. ಇದಕ್ಕೆ ಇನ್ನೊಂದೇನು ವಿಷಯ ಅಂದರೆ, ಎಣ್ಣೆನ ಜಾಸ್ತಿ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ನಮ್ಮ ಚಿಕ್ಕಮ್ಮ ಅವರು ಈ ರೆಸಿಪಿನ ಮನೆಯಲ್ಲೇ ಅಂದರೆ ಗೋಧಿ ತೊಗೊಂಡು ಬಂದು, ಅಂಗಡಿಯಿಂದ ಗೋಧಿ ತೊಗೊಂಡು ಬಂದು ಮಿಲ್ಲಿಗೆ ಹಾಕಿಸ್ಬಿಟ್ಟು ದಪ್ಪಗೆ ಹಾಕಿಸ್ಬಿಟ್ಟು ಅದರಲ್ಲಿ ರವೆ ತೊಗೊಂಡು ಉಪ್ಪಿಟ್ಟು ಮಾಡ್ತಿದ್ರು ಫ್ರೆಂಡ್ಸ್. ಹಾಗಾಗಿ ಅಕ್ಕ ಕಟ್ ಕಳಿಸಿದ್ಲು ಅಂತ ಹೇಳ್ಬಿಟ್ಟು ನಾನು ಕೂಡ ಇದೊಂದು ರೆಸಿಪಿನ ಟ್ರೈ ಮಾಡೋಣ, ತುಂಬ ರುಚಿಯಾಗಿರುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ರವೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನೆಕ್ಸ್ಟು ನಾನು ಅದೇ ಕಡಾಯಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. 2 ಸೋಟು ಎಣ್ಣೆ ಹಾಕ್ಬಿಟ್ಟು 1/4 ಟೀ ಸ್ಪೂನ್ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು 1 ಸ್ಪೂನ್ ಮಾತ್ರ ಉದ್ದಿನ ಬೇಳೆನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಅದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಅದ್ರ ಜೊತೆಯಲ್ಲಿ ನಾನು 4ರಿಂದ 5 ಹಸಿಮೆಣ್ಸಿನ್ಕಾಯಿ, 1 ಕಪ್ಪು ಹಸಿ ಬಟಾಣಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಫಸ್ಟು ಈರುಳ್ಳಿ ನಾನು ಹಾಕಿಲ್ಲ, ಫಸ್ಟು ಬಟಾಣಿ ಅದೆಲ್ಲ ಒಂಚೂರು ಚೆನ್ನಾಗಿ ಎಣ್ಣೆಲಿ ಫ್ರೈ ಆದರೆ ತಿನ್ನುವಾಗ ಚೆನ್ನಾಗಿರುತ್ತೆ ಅಂತೇಳಿ ಫಸ್ಟು ಈ ಬಟಾಣಿನ ಹಾಕ್ಬಿಟ್ಟು ನಾನು ಆಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಉಪ್ಪಿಟ್ಟಂತೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಡಯಟ್ ಮಾಡೋರು ಕೂಡ ಈ ರೆಸಿಪಿನ ಮಿಸ್ ಮಾಡ್ದಲೇ ಮಾಡ್ಕೊಂಡು ಟೇಸ್ಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಟೊಮೊಟೊ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಟೊಮೊಟೊನೂ ಹಾಕೋಬೋದು, ಇಲ್ಲಾಂದರೆ ನೀವು ಫೈನಲಿ ಲಾಸ್ಟಿಗೆ ನಿಂಬೆ ರಸನೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕಿಂತ ಟೊಮೊಟೊ ಹಾಕ್ಕೊಂಡ್ರೆ ಬೆಟರು. ಟೊಮೊಟೊ ಎಲ್ಲ ಹಾಕಿ ನಾನು ಫ್ರೈ ಆದಮೇಲೆ ಫ್ರೆಂಡ್ಸ್ 2.5 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ 3/4 ಕಪ್ಪಿಗೆ. ಯಾಕಂದರೆ ಗೋಧಿ ದಪ್ಪಗಿರುತ್ತೆ, ಗೋಧಿ ನುಚ್ಚು ದಪ್ಪಗಿರೋದ್ರಿಂದ ನಾವು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ಗೋಧಿನ ಬೇಯಿಸ್ಬೇಕಾಗುತ್ತೆ. ಹಾಗಾಗಿ ಎಲ್ಲ ಕುದ್ದಾದಮೇಲೆ ನಾನು ಲಿಡಲ್ ಕ್ಲೋಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೇನು ಕುದೀತಾ ಇದೆ, ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಎಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಬೌಲಷ್ಟು ಚಿಕ್ಕ ಬೌಲಲ್ಲಿ. ನೆಕ್ಸ್ಟು ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಫೈನಲ್ಲೇ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನಾನು ಕೊತ್ತಂಬರಿ ಸೊಪ್ಪು ಕಾಯಿ ತುರಿನೂ ಹಾಕ್ಬಿಟ್ಟು ಆಮೇಲೆ ರವೆ ಹಾಕ್ತಾಯಿದ್ದೀನಿ. ಗೋಧಿನ ಏನು ಹುರಿದಿಟ್ಕೊಂಡಿದ್ದೀನಿ ಗೋಧಿನ ಅದನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಉಪ್ಪಿಟ್ಟಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಅದರಲ್ಲೂ ಈ ಉಪ್ಪಿಟ್ಟನ್ನು ಉಡಿಯಾಗಿ ಮಾಡಿದರೆ, ನೀರು ಸ್ವಲ್ಪ ಕಡಿಮೆ ಹಾಕಿ ಉಡಿಯಾಗಿ ಮಾಡಿದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ನಾನು ದುವಿತು ಆ ಥರ ತಿನ್ನಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಸಾಫ್ಟಾಗಿ ನಾನು ಮಾಡ್ಕೊತಾ ಇದ್ದೀನಿ. ನೀವು ಮಾಡೋದಾದರೆ ಒಂದು ಸಲ ನೀರು ಕಡಿಮೆ ಹಾಕ್ಬಿಟ್ಟು ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಹೇಗಿತ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ. ನೋಡಿರಿ, ನಾನು ಎಷ್ಟು 2.5 ಲೋಟ ನೀರು ಹಾಕಿದ್ದೆ, ಈ ಹದಕ್ಕೆ ಬಂದಿದೆ. ಫೈನಲಿ ಉಪ್ಪಿಟ್ಟು ರೆಡಿ ಆಯಿತು ಫ್ರೆಂಡ್ಸ್. ತುಂಬ ರುಚಿಯಾಗಿತ್ತು, ನಮ್ಮ ಮನೆಯವರು ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ನೀವು ಕೂಡ ಈ ಥರ ನಿಮ್ಮ ಮನೇಲಿ ಯಾರಾದರೂ ಪ್ರೆಗ್ನೆಂಟ್ ಇದ್ದು ಈ ಥರ ಅಂಗನವಾಡಿಯಿಂದ ಏನಾದರೂ ಈ ಥರ ರವೆ ಏನಾದರೂ ಕೊಡ್ತಿದ್ರೆ ಮಿಸ್ ಮಾಡ್ದಲೇ ಈ ರೆಸಿಪಿನ ಟ್ರೈ ಮಾಡಿ. ನಾನು ಉಪ್ಪಿನಕಾಯಿ ಜೊತೆಲಿ ಸರ್ವ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಒಂದು ಹೆಲ್ದಿಯಾಗಿರೋ ಒಂದು ಬ್ರೇಕ್ಫಾಸ್ಟ್ ಆಯಿತು ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದೇ ಥರ ವೀಡಿಯೋಸ್ಗಳು ಬೇಕು ಅನ್ನೋದಾದರೆ ಮಿಸ್ ಮಾಡ್ದಲೇ ದುವಿ ಆಶಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.